ಕಾಲ ಬಂದರೆ ಕಲ್ಲು ಕೂಡ ಹೂವಾಗುತ್ತದೆ ಎಂಬುದು ಬಹಳ ಅರ್ಥಪೂರ್ಣವಾದ ಗಾದೆ ಮಾತು. ಈ ಗಾದೆಯ ಅರ್ಥ ಏನೆಂದರೆ, ಸರಿಯಾದ ಸಮಯ ಬಂದಾಗ ಅಸಾಧ್ಯವೆನಿಸುವುದು ಸಾಧ್ಯವಾಗುತ್ತದೆ ಎಂಬುದು. ಸಾಮಾನ್ಯವಾಗಿ ಕಲ್ಲು ಎಂದರೆ ಕಠಿಣ, ನಿರ್ಜೀವವಾದ ವಸ್ತು. ಅದರಿಂದ ಹೂ ಅರಳುವುದು ಅಸಾಧ್ಯ. ಆದರೆ ಕಾಲ, ಸಂದರ್ಭ, ಭಾಗ್ಯ, ಪರಿಶ್ರಮ ಒಟ್ಟಿಗೆ ಬಂದಾಗ ಕಲ್ಲಿನಂತೆ ಕಠಿಣವಾದ ಪರಿಸ್ಥಿತಿಯೂ ಸುಂದರ ಫಲಿತಾಂಶ ಕೊಡಬಹುದು ಎಂಬ ಸಂದೇಶ ಈ ಗಾದೆಯಲ್ಲಿ ಅಡಗಿದೆ. ನಮ್ಮ ಜೀವನದಲ್ಲೂ ನಾವು ಹಲವಾರು ಬಾರಿ ನಿರಾಶರಾಗುತ್ತೇವೆ. ನನ್ನಿಂದ ಏನೂ ಆಗಲ್ಲ, ಈ ಸಮಸ್ಯೆಗೆ ಪರಿಹಾರವೇ ಇಲ್ಲ ಎಂದುಕೊಳ್ಳುತ್ತೇವೆ. ಆದರೆ ಸಮಯದ ಜೊತೆ ನಮ್ಮ ಪರಿಸ್ಥಿತಿ ಬದಲಾಗುತ್ತದೆ. ಸರಿಯಾದ ಅವಕಾಶ, ಸರಿಯಾದ ಮಾರ್ಗದರ್ಶನ ಮತ್ತು ನಿರಂತರ ಪ್ರಯತ್ನ ಇದ್ದರೆ ಮೊದಲು ಅಸಾಧ್ಯವೆನಿಸಿದ್ದ ಕೆಲಸವೂ ಸಾಧ್ಯವಾಗುತ್ತದೆ. ಅದನ್ನೇ ಈ ಗಾದೆ ಸುಂದರವಾಗಿ ಹೇಳುತ್ತದೆ. ಬಡತನದಲ್ಲಿ ಬೆಳೆದೊಬ್ಬ ವಿದ್ಯಾರ್ಥಿ ಮೊದಲಿಗೆ ಓದಲು ಸಾಧ್ಯವಿಲ್ಲವೆಂದುಕೊಂಡರೂ ಅವನ ಶ್ರಮ ಮತ್ತು ಸಮಯದ ಸಹಾಯದಿಂದ ದೊಡ್ಡ ಹುದ್ದೆಗೆ ತಲುಪಬಹುದು. ಮೊದಲಿಗೆ ಅವನ ಜೀವನ ಕಲ್ಲಿನಂತೆ ಕಠಿಣವಾಗಿರಬಹುದು, ಆದರೆ ಕಾಲ ಬಂದಾಗ ಅದೇ ಜೀವನ ಹೂವಿನಂತೆ ಅರಳುತ್ತದೆ. ಇದೇ ರೀತಿ ಕೃಷಿಯಲ್ಲಿ ಮಳೆ ಬರದಾಗ ರೈತನು ನಿರಾಶನಾಗುತ್ತಾನೆ. ಆದರೆ ಸರಿಯಾದ ಸಮಯಕ್ಕೆ ಮಳೆ ಬಂದರೆ ಒಣಭೂಮಿಯಲ್ಲೂ ಬೆಳೆ ಬೆಳೆಯುತ್ತದೆ. ಇಲ್ಲಿ ಕೂಡ ಕಾಲದ ಮಹತ್ವ ಸ್ಪಷ್ಟವಾಗುತ್ತದೆ. ಹೀಗಾಗಿ ಈ ಗಾದೆ ನಮಗೆ ಸಹನೆ, ಆಶಾವಾದ ಮತ್ತು ನಂಬಿಕೆಯನ್ನು ಕಲಿಸುತ್ತದೆ. ಕಷ್ಟದ ಸಮಯದಲ್ಲಿ ಧೈರ್ಯ ಕಳೆದುಕೊಳ್ಳಬಾರದು. ಕಾಲ ಸದಾ ಒಂದೇ ರೀತಿ ಇರುವುದಿಲ್ಲ. ಸಮಯ ಬದಲಾಗುತ್ತದೆ, ಸಂದರ್ಭಗಳು ತಿರುಗುತ್ತವೆ. ಆಗ ಕಲ್ಲಿನಂತಿದ್ದ ಜೀವನವು ಹೂವಿನಂತೆ ಸುಂದರವಾಗಬಹುದು. ಕಾಲ ಬಂದರೆ ಕಲ್ಲು ಕೂಡ ಹೂವಾಗುತ್ತದೆ ಎಂಬ ಗಾದೆ ಸಮಯ ಮತ್ತು ಅವಕಾಶದ ಶಕ್ತಿಯನ್ನು ತಿಳಿಸುತ್ತದೆ. ನಿರಾಶೆಯಲ್ಲಿಯೂ ಕೂಡ ಆಸೆಯನ್ನು ಕೊಡುತ್ತದೆ. ಶ್ರಮ ಮತ್ತು ಸಹನೆಯ ಮಹತ್ವವನ್ನು ಬೋಧಿಸುತ್ತದೆ. ಇದು ಜೀವನದಲ್ಲಿ ಮುಂದೆ ಸಾಗಲು ನಮಗೆ ಪ್ರೇರಣೆಯಾದ ಗಾದೆ ಮಾತಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.